ಸುಜಾತ, ಅಮ್ಮ ಸುಜಾತ, ಸುಜಾತ ನಿಂತ್ಕೊಳ್ಳಮ್ಮ. ಯಾಕಮ್ಮ ಮುಖ ತಿರುಗಿಸ್ಕೊಂಡು ಹೋಗ್ತಿದ್ಯಾ? ಮುಖ ತಿರುಗಿಸ್ಕೊಂಡು ಹೋಗೋ ಅಂತ ಅಗತ್ಯ ನನಗಿಲ್ಲ, ಅಂತ ಕರ್ಮ ನನಗೆ ಬಂದಿಲ್ಲ. ಮತ್ತೆ ಕರೀತಿದ್ರೆ ನಿಂತ್ಕೊಳ್ತಿಲ್ಲ? ನಿಮ್ಮನ್ನ ನೋಡೋದು, ನಿಮ್ಮ ಜೊತೆ ಮಾತಾಡೋದು ನನಗಿಷ್ಟ ಇಲ್ಲ. ನೋಡಮ್ಮ, ನಿನ್ ಜೊತೆ ಜಗಳ ಮಾಡಬೇಕು ಅಂತ ನನಗೆ ಯಾವತ್ತೂ ಇರಲ್ಲ. ಬಂದಾಗೆಲ್ಲ ಯಾವುದೋ ಒಂದು ಜಗಳ ಮಾಡ್ಕೊಂಡೇ ಹೋಗ್ತಿದ್ಯಾ. ಎಲ್ಲರ ಜೊತೆ ಜಗಳ ಮಾಡೋದೇ ನನ್ನ ಕೆಲಸ ಅನ್ಕೊಂಡಿದ್ದೀರಾ? ನಿಮ್ಮ ಜೊತೆ ಜಗಳ ಮಾಡೋಕೆ ನನಗೇನಾದ್ರೂ ತಮಾಷೆನಾ? ಅಷ್ಟಕ್ಕೂ ಏನು ಮಾತಾಡ್ತಿದ್ದೀರಾ ನೀವು? ಅದಲ್ಲಮ್ಮ. ಇನ್ನೇನು ಮಾತಾಡಬೇಡಿ. ನನ್ನ ದಾರಿಲಿ ನನ್ನ ಹೋಗಕ್ ಬಿಡಿ, ನಿಮ್ಮ ದಾರಿಯಲ್ಲಿ ನೀವು ಹೋಗಿ. ನಡು ರೋಡಲ್ಲಿ ಅನಾವಶ್ಯಕವಾದ ವಾದಗಳು ಯಾಕೆ? ಯಾಕಮ್ಮ ಅಷ್ಟೊಂದು ದ್ವೇಷ? ನನ್ನಲ್ಲಿ ನಿಮಗೆ ದ್ವೇಷ ಮಾತ್ರ ಕಾಣಿಸ್ತಿದೆ. ನಾನು ಹೇಳೋ ನಿಜಗಳ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಲ್ಲ. ನನ್ನ ಮಗನ ಬಗ್ಗೆ ನೀನ್ ಇಷ್ಟ ಬಂದಾಗ ಮಾತಾಡ್ದೆ, ಅದು ನಿಜ ಅಂತ ಹೇಗ್ ನಂಬುವಂತಿಯಮ್ಮ? ನಿಮ್ಮ ಮಗನ ಬಗ್ಗೆ ಅಷ್ಟೇ ಅಲ್ಲ, ನಿಮ್ಮ ಎರಡನೇ ಸೊಸೆ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಎಷ್ಟೋ ನಿಜಗಳು ಬಯಲಾಗುತ್ತೆ. ನಿಹಾರಿಕಾ ಬಗ್ಗೆ ನಿಷ್ಠೂರವಾಗಿ ಮಾತಾಡಬೇಡಮ್ಮ. ನಿಜ ಗೊತ್ತಿದ್ರು ಕೂಡ ನನ್ನ ತಂಗಿ ನಿಮ್ಮ ಹತ್ರ ನಿಜ ಹೇಳ್ತಿಲ್ಲ. ನಾನು ಹೇಳಿದ್ರೆ ನೀವು ಕೇಳ್ತಿಲ್ಲ. ಇನ್ನು ನಿಮ್ಮನ್ನ ಯಾರೂ ಸರಿ ಮಾಡೋಕ್ಕಾಗಲ್ಲ. ನಿನಗೆ ನಿಹಾರಿಕಾ ಮೇಲೆ ದ್ವೇಷ ಇರಬಹುದು. ಸುಮ್ಮನೆ ದ್ವೇಷ ಸಾಧಿಸೋ ಅಗತ್ಯ ನನಗಿಲ್ಲ ಅಂದ್ರೆ ನೀವು ಯಾಕೆ ಅರ್ಥನೇ ಮಾಡ್ಕೋತಿಲ್ಲ? ಅಷ್ಟಕ್ಕೂ ನಿಮಗೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ? ಇವಾಗ ಹೇಳ್ತೀನಿ ಕೇಳಿ. ನಿಹಾರಿಕಾದು ನಿಮ್ದು ಒಂದೇ ಥರದ ಜಾತಕ ಆಗಿರ್ಬೋದು. ನಿಹಾರಿಕಾ ಮಾತ್ರ ನಿಮ್ಮ ಮನೆ ಸೊಸೆಯಾಗಿ ಸರಿ ಹೋಗಲ್ಲ. ನಿಮ್ಮ ಬುದ್ಧಿ, ನಿಮ್ಮ ಗುಣ ಬಂದಿದೆ ಅನ್ಕೋತಿದ್ದೀರಾ. ಅವಳ ಗುಣ ಮಾತ್ರ ಒಳ್ಳೇದಲ್ಲ. 10 ಜನರಿಗೆ ಆದರ್ಶವಾಗಿರ್ತಾಳೆ ಅಂತ ನೀವು ಅನ್ಕೋತಿದ್ದೀರಾ. ಅದು ನಿಮ್ಮ ಕನ್ಸಲ್ಲಿ ಕೂಡ ನಡೆಯಲ್ಲ. ನನ್ನ ತಂಗಿ ಕಾಲಿನ ಧೂಳಿಗೆ ಸರಿ ಹೋಗೋ ಅರ್ಹತೆ ಕೂಡ ಆ ನಿಹಾರಿಕಾಗಿಲ್ಲ. ಅಪರೂಪವಾದ ಸೊಸೆ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರೆ ನಿಮಗೆ ಕೋಪ ಬರ್ತಿರೋ ಹಾಗಿದೆ. ನಾನ್ ಮಾತಾಡಿರೋ ಪ್ರತಿ ಮಾತು ನಿಜ ಅಂತ ನೀವು ತಿಳ್ಕೊಳ್ಳೋದಿರ ಸತ್ಯದಲ್ಲೇ ಬರುತ್ತೆ. ಆವತ್ತು ನೀವೇ ನಿಮ್ಮ ಸೊಸೆನ ಕತ್ತಿಡಿದು ಆಚೆ ಹಾಕ್ತೀರಾ. ಸಾಕು ನಿಲ್ಸು ಸುಜಾತ. ನಿಹಾರಿಕಾ ಬಗ್ಗೆ ಇನ್ನೊಂದು ಮಾತು ಮಾತಾಡ್ದೆ ಅಂದ್ರೆ ಮರ್ಯಾದೆ ಇರಲ್ಲ. ನಿಹಾರಿಕಾ ಬಗ್ಗೆ ಮಾತಾಡೋದು ನಿನಗೆ ಅಭ್ಯಾಸ ಆಗೋಗಿದೆ. ನಮ್ಮಲ್ಲಿ ಒಬ್ಳಾಗಿ ಬೆರ್ತೋಗೋ ಪ್ರಯತ್ನ ಮಾಡಮ್ಮ. ದಯವಿಟ್ಟು ಈಗ ಮಾತಾಡ್ಬೇಡ. ಅಮ್ಮೋರು. ಅಮ್ಮ ನಮಸ್ಕಾರ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಊರಿಂದ ಯಾವಾಗ ಬಂದ್ರಿ? ನನ್ನ ಹೆಂಡ್ರಿಗೆ ಹುಷಾರಿರ್ಲಿಲ್ಲ ಅಮ್ಮವ್ರೆ. ಆಸ್ಪತ್ರೆಗೆ ಸೇರಿಸಿದ್ರೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾವ್ರೆ. ಅದಕ್ಕೆ 2 ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಮನೆಗೆ ಬಂದೆ ಕಣ್ರವ. ನಿಮಗೆ ಅವನಿ ಅಮ್ಮವ್ರಿಗೆ ಫೋನ್ ಮಾಡಿದ್ರೆ ಹೋಗ್ಲಿಲ್ಲ. ಸರಿಯಾದ ಸಮಯಕ್ಕೆ ನಿಮ್ಮ 2ನೇ ಸೊಸೆ ನಿಹಾರಿಕಮ್ಮ ದುಡ್ಡನ್ನ ಸಹಾಯ ಮಾಡಿದ್ಲು ಕಣ್ರವ. ಇಲ್ಲಿ ನೋಡಿ, ಈಗಷ್ಟೇ ದುಡ್ಡು ತಗೊಂಡು ನಿಮ್ಮನೆಯಿಂದನೇ ಬರ್ತಿದ್ದೀನಿ. ನಿಮ್ಮ 2ನೇ ಸೊಸೆಗೂ ಕೂಡ ನಿಮ್ಮಂಗೇನೆ ಸಹಾಯ ಮಾಡೋ ಗುಣ ಆಯ್ತಮ್ಮ. 10 ಜನರಿಗೋಸ್ಕರ ಯೋಚನೆ ಮಾಡೋ ಒಳ್ಳೆ ಮನ್ಸಮ್ಮ. ತುಂಬಾ ದಿನ ಕಾದ್ ನೋಡಿ ಒಳ್ಳೆ ಸೊಸೆನೆ ತಂದ್ಕೊಂಡಿದ್ದೀರಮ್ಮ. ಜನರು ಜೈಕಾರ ಆಗ್ತಾರೆ, ಬಾಯಿ ತುಂಬ ಹೊಗಳ್ತಾರಮ್ಮ. ಅಷ್ಟು ಒಳ್ಳೆ ಸೊಸೆನಮ್ಮ. ಉಳಿಸ್ತಾಳಮ್ಮ. ನಿಮ್ಮ ಗೌರವ ಕೀರ್ತಿನ ಇನ್ನಷ್ಟು ವರ್ಷ ಕಾಪಾಡ್ತಾಳ್ ಕಣ್ರವ. ಅದರಲ್ಲಿ ಅನುಮಾನನೇ ಇಲ್ಲ. ನಮ್ಮ 10 ಊರಿಗೂ ದೇವತೆ ಆಗೋಯ್ತಾಳೆ ಕಣ್ರವ. ಅವನಿ ಅಂತ ಒಳ್ಳೆ ಹುಡುಗಿ ಸೊಸೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ಅವನಿನೇ ಮೀರ್ಸೋ ಅಂತ ಸೊಸೆ ಸಿಕ್ಕಿದಾರಮ್ಮ. ಅಂತ ಸೊಸೆ ನಿಮಗೆ ಸಿಕ್ಕಿದ್ದು ನಿಮ್ಮ ಅದೃಷ್ಟನಮ್ಮ. ಮೀರ್ಸೋ ಸೊಸೆ ಅಲ್ಲ, ಮನೆನ ಮುಳುಗ್ಸೋ ಸೊಸೆ. ಯಾರಮ್ಮ ನೀನು? ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಕುಮಾರ್ ಅವರೇ, ಮೊದಲು ನೀವು ಹಾಸ್ಪಿಟಲ್ಗೆ ಹೋಗಿ ಇನ್ನೇನಾದರೂ ನಿಮ್ಗೆ ಅಗತ್ಯ ಇದ್ರೆ ನಮಗೆ ಫೋನ್ ಮಾಡಿ. ಸರಿನಮ್ಮ, ನಾನು ಬರ್ತೀನಿ ಯಜಮಾನ್ರೆ.
ನಿಹಾರಿಕಾ ಬಗ್ಗೆ ಏನ್ ಮಾತಾಡಿದ್ರು ಅಂತ ಕೇಳಿಸ್ಕೊಂಡ್ಯಲ್ಲ? ಅವಳ ನಿಜವಾದ ರೂಪದ ಬಗ್ಗೆ ಗೊತ್ತಿಲ್ಲದೆ ಇರೋರು ಹೀಗೆ ಮಾತಾಡ್ತಾರೆ ಬಿಡಿ. ನಿಮ್ ಸೊಸೆ ನಿಮಗೆ ಸರಿ ಹೋಗ್ಬೋದು, ನನಗಲ್ಲ. ಮನುಷ್ಯರಲ್ಲಿರೋ ಚಿಕ್ಕ ಚಿಕ್ಕ ಬಲಹೀನತೆನ ಗುರುತಿಸೋದಲ್ಲಮ್ಮ, ದೊಡ್ಡ ದೊಡ್ಡ ಗುಣಗಳನ್ನ ಗುರುತಿಸು. ನಿಹಾರಿಕಾ ಎಷ್ಟು ಒಳ್ಳೆಯವಳು, ಅರ್ಥ ಮಾಡ್ಕೋ. ನಿಮ್ ಸೊಸೆ ಹೊರಗಡೆಯಿಂದ ದೇವತೆ, ಒಳಗಡೆಯಿಂದ ದೆವ್ವ. ಹೊರಗಡೆ ಮನುಷ್ಯ ರೂಪ, ಒಳಗಡೆ ರಾಕ್ಷಸ ನೈಜ. ನಾನಲ್ಲ, ಅವಳ ಬಗ್ಗೆ ನೀವೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೊರಗಡೆ ಅವ್ರು ಅರ್ಥ ಮಾಡ್ಕೊಂಡಷ್ಟು ನೀನು ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಇನ್ನು ನಾವೇನು ಮಾಡೋಕ್ಕಾಗಲ್ಲ. ನೀವೇನ್ ಮಾಡ್ಬೇಡಿ, ಜಾತಕ ಹೊಂದಾಣಿಕೆ ಆಗಿರೋ ಎರಡನೇ ಸೊಸೆನೆ ಎಲ್ಲ ಮಾಡಿ ಮನೆನ ಸರ್ವನಾಶ ಮಾಡ್ತಾಳೆ. ಸತ್ಯನ ತಿಳ್ಕೊಳ್ಳೋವರೆಗೂ ಅವಳ ಅಭಿಪ್ರಾಯನ ಬದಲಾಯಿಸ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ಹೋಗೋಣ ನಡಿವೇದ. ನಿಮಗೆ ಮೇಲ್ ಸೆಂಡ್ ಮಾಡಿದ್ದೀನಿ. ರೀಡ್ ಕೇರ್ಫುಲಿ ಆ್ಯಂಡ್ ಡೋಂಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಅಂಡರ್ಸ್ಟುಡ್? ಬಾವಾ, ಕಾಫಿ ತಗೊಳ್ಳಿ. ನಿಹಾರಿಕಾ, ಅಮ್ಮ ನಿಹಾರಿಕಾ. ಏನಾಯ್ತಮ್ಮ? ಹೇಳ್ತೀನಿರೋ. ನಿಹಾರಿಕಾ, ಬೇಗ ಬಾಮ್ಮ. ಯಾಕೆ ಕರಿತಿದ್ದೀರಾ ಅತ್ತೆ? ಏನ್ ಬೇಕಿತ್ತು ನಿಮ್ಗೆ? ನಮ್ಗೇನ್ ಬೇಕೋ ಅದನ್ನ ಮಾಡಿದಾಳೆ. ನಾವು ನಿಹಾರಿಕಾಯಿಂದ ಏನ್ ಬಯಸ್ತಿದ್ವೋ ಅದೇ ಮಾಡಿದಾಳೆ. ಏನಾಯ್ತು ಮಾವ? ಇಬ್ರು ತುಂಬಾ ಸಂತೋಷವಾಗಿ ಕಾಣಿಸ್ತಿದ್ದೀರಾ. ಅಷ್ಟು ದೊಡ್ಡ ಕೆಲಸ ಏನ್ ಮಾಡಿದಾಳೆ? ಸಸ್ಪೆನ್ಸ್ ಅಲ್ಲಿ ಇಡ್ದೇನೆ ಬೇಗ ಅದೇನು ಅಂತ ಹೇಳಿ ಮಾವ. ನಿಹಾರಿಕಾ ಅವ್ರು ಬರ್ತಿದಾರಲ್ವಾ, ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ತಾರೋ ಏನೋ. ಎಲ್ಲದಕ್ಕೂ ನಾವು ಅವಸರ ಪಟ್ಕೊಂಡು ಬರೋದೇ ಹೊರತು ಮೊದ್ಲೇ ನಮ್ಗೆ ಏನು ಹೇಳಲ್ಲ. ನಾನು ಹಳ್ಳಿಯವನಿಗೆ ದುಡ್ಡು ಕೊಟ್ಟಿಲ್ಲ ಅನ್ನೋ ವಿಷಯ ಗೊತ್ತಾಗೋಯ್ತೋ ಏನೋ. ಅದ್ರ ಬಗ್ಗೆ ಅದು ನಿಮ್ ದುರಾದೃಷ್ಟನಾ? ಅದೇನೋ ಗಾದೆ ಹೇಳ್ದಾಗೆ ರಾಜನ್ ಎರಡನೇ ಹೆಂಡತಿ ಗುಣವಂತೆ ಅಂದ್ರೆ ಮೊದಲನೇ ಹೆಂಡತಿ ಗುಣವಂತೆ ಅಲ್ಲ ಅಂತಾನೆ ಅಲ್ವಾ ಅರ್ಥ? ಅಣ್ಣ, ಈ ಟೈಮಲ್ಲಿ ನಿನ್ ಗಾದೆ ಅಗತ್ಯನಾ? ಆ, ಅವನಿ ಕೂಡ ಸೊಸೆನೆ ಅಂದ್ರೆ ಅವನಿ ಸೊಸೆಯಾಗಿ ಬಂದಿದ್ದು ಕೂಡ ನಿಮ್ ದುರಾದೃಷ್ಟನೇನಾ? ಅದ್ಗೆ ಸ್ವಲ್ಪ ಗ್ಯಾಪ್ ಕೊಡಿ. ಅಷ್ಟಕ್ಕೂ ಅಪ್ಪ ಅಮ್ಮ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದಾರೋ ಕೇಳಿ ಆಮೇಲೆ ಮಾತಾಡೋಣ. ನಮ್ಮನ್ ಯಾವತ್ತೂ ಹೀಗ್ ಹೊಗಳಿ ಮುದ್ದಾಡಿಲ್ಲ. ಲಾವಣ್ಯ, ಸ್ವಲ್ಪ ಇರಮ್ಮ. ಸಿಸ್ಟರ್ ಸೈಲೆಂಟ್ ಆದ್ರು. ನೀವು ಹೇಳಿ, ನಿಹಾರಿಕಾ ಅಂತ ದೊಡ್ಡ ಕೆಲಸ ಏನ್ ಮಾಡಿದ್ಲು? ನಮ್ಮೂರಿಂದ ಬಂದಿದ್ ಕುಮಾರ್ ಅವ್ರಿಗೆ ಹಾಸ್ಪಿಟ್ಲ್ ಖರ್ಚಿಗೋಸ್ಕರ 2 ಲಕ್ಷ ಅರೇಂಜ್ ಮಾಡಿದ್ಯಂತಲ್ಲ. ಅವರು ದಾರಿಲ್ ಸಿಕ್ಕಿ ನಮ್ಗೆ ಹೇಳಿದ್ರು. ಅದ್ಕೆ ನಿಹಾರಿಕಾ 5 ರೂಪಾಯಿ ಕೂಡ ಕೊಡಲ್ಲ ಅಂತ ಕೃಷ್ಣ ಹೇಳ್ದ ಅಲ್ವಾ? ಮತ್ತಮ್ಮ ಯಾಕೆ ಹಾಗೆ ಹೇಳ್ತಿದ್ದಾಳೆ? ಅವನು ಏನಂತ ಹೊಗಳದ ಅಂತ ಗೊತ್ತೇನಮ್ಮ? ನಿಮ್ಮ ಎರಡನೇ ಸೊಸೆಗೂ ಕೂಡ ನಿಮ್ಮಂಗೇನೆ ಸಹಾಯ ಮಾಡೋ ಗುಣ ಆಯ್ತಮ್ಮ. ಆ ಜನರಿಗೋಸ್ಕರ ಯೋಚನೆ ಮಾಡೋ ಒಳ್ಳೆ ಮನ್ಸಮ್ಮ. ತುಂಬಾ ದಿನ ಕಾದ್ ನೋಡಿ ಒಳ್ಳೆ ಸೊಸೆನೆ ತಂದ್ಕೊಂಡಿದ್ದೀರಮ್ಮ. ನಾನು ಕೊಟ್ಟಿರೋ ದುಡ್ಡನ್ನ ನಿಹಾರಿಕಾ ಕೊಟ್ಲು ಅಂತ ಅವನಿ ಹೇಳಿರೋ ಹಾಗಿದೆ. ದೊಡ್ಡವರಾಗಿ ನಾವು ಸಂತೋಷ ಪಡೋದು ಯಾವಾಗ ಗೊತ್ತಮ್ಮ? ಇಲ್ಲಡು, ಇಂಥ ಸಂದರ್ಭಗಳಲ್ಲೇನೆ.
ನಿಮ್ಮ ಮಗ ಒಳ್ಳೆಯವನ್ರಿ, ನಿಮ್ಮ ಸೊಸೆ ಒಳ್ಳೆಯವಳ್ರಿ ಅಂತ ನೀವು ಮಾಡೋ ಕೆಲ್ಸಗಳ ಬಗ್ಗೆ ನಮ್ಮ ಹತ್ರ ಹೊರಗಡೆ ಅವ್ರು ಹೇಳಿದಾಗ ಎಷ್ಟು ಸಂತೋಷ ಆಗತ್ತೆ. ನಮ್ಮ ಜಾತಕಕ್ಕೆ ಇರೋ ದೊಡ್ಡ ವರನೇ ಅದಮ್ಮ. ನಾವ್ ಯಾವಾಗ್ಲೂ 4 ಜನರ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ಕೋತೀವಿ, 10 ಜನರಿಗೆ ಸಹಾಯ ಮಾಡ್ಬೇಕು ಅನ್ಕೋತೀವಿ. ಏನಪ್ಪ, ನನ್ನ ಕಣ್ಣಾರೆ ನಾನು ನೋಡಿದ್ದಕ್ಕೆ ಸಂಬಂಧನೇ ಇಲ್ಲದೆ ಇರೋ ಹಾಗಿದೆಯಲ್ಲ, ಎಲ್ಲ ರಿವರ್ಸಲ್ ಪ್ಲೇ ಆಗ್ತಾ ಇದೆ. ನಮ್ಮ ತಂದೆ ತಾಯಿ ವೇದವತಿ ನೋಡಿ ಎಷ್ಟು ಸಂತೋಷ ಪಡೋರೋ, ಈಗ ನಾವು ನಿನ್ನ ನೋಡಿ ಅಷ್ಟೇ ಸಂತೋಷ ಪಡ್ತಿದ್ದೀವಮ್ಮ. ಎಲ್ರೂ ನಮ್ಮ ಅಮ್ಮನ ಹತ್ರ ಬಂದು ನಿನಗೆ ಸಿಕ್ಕಿರೋ ಸೊಸೆ ಸುತ್ತಮುತ್ತ 16 ಹಳ್ಳಿಲಿ ಯಾರ ಮನೆಯಲ್ಲೂ ಇಲ್ಲ ಅಂತ ಹೊಗಳೋರು. ಇಷ್ಟು ಒಳ್ಳೆ ಹೆಸರು ಬರಬೇಕು ಅಂದ್ರೆ ಸೊಸೆ ಪೂಜೆಗಳಲ್ಲಿ, ಜವಾಬ್ದಾರಿಯಲ್ಲಿ, ಪರರಿಗೆ ಸಹಾಯ ಮಾಡೋದ್ರಲ್ಲಿ ಮುಂದಾಗಿರ್ಬೇಕು. ವೇದವತಿ ಸ್ಥಾನನ ನೀನ್ ತುಂಬ್ತೀಯ ಅನ್ನೋ ನಂಬಿಕೆ ಈಗ ನಮಗೆ ಸಂಪೂರ್ಣವಾಗಿ ಬಂದಿದ್ಯಮ್ಮ. ತುಂಬಾನೇ ಸಂತೋಷ ಆಗ್ತಿದ್ಯಮ್ಮ. ನಿಹಾರಿಕಾನೇ ಸಹಾಯ ಮಾಡಿದ್ಲು ಅಂತ ಹೇಳಿದ್ನಾ? ಹೌದು. ನೀವ್ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರಾ? ನಿಮ್ಗ್ಯಾಕ ಅನುಮಾನ? ನೀವ್ ಯಾರಾದ್ರೂ ಮಾಡಿದ್ರ? ನಮಗಂತ ಸೀನ್ ಎಲ್ಲಿದೆ? ಮತ್ತೆ ಯಾಕೆ ಹಾಗೆ ಮಾತಾಡ್ತಿದ್ದೀರಿ? ಕ್ರೆಡಿಟ್ ಎಲ್ಲ ನನ್ನ ಹೆಂಡತಿಗೆ ಹೋಗ್ತಾ ಇದೆ ಅಂತ ನಮ್ಮ ಅತ್ತಿಗೆ ಅವರು ಫೀಲ್ ಆಗ್ತಾ ಇದ್ದಾರೆ. ನೀವು ತಪ್ಪಾಗಿ ಕೇಳಿಸ್ಕೊಂಡಿದ್ದೀರಾ ಅಪ್ಪ. $2 ಲಕ್ಷನ ನಿಹಾರಿಕಾ ಕೊಟ್ಟಿರಲ್ಲ. $2 ಲಕ್ಷನ ಸಹಾಯ ಮಾಡಿದ್ದು ನಿಹಾರಿಕಾನೇ ಬಾವಾ. ನಾನೇ ನಿಹಾರಿಕಾ ಹತ್ರ ಹೋಗಿ ಕೇಳಿದ್ರೆ ಅವಳೇ ಸಹಾಯ ಮಾಡಿದ್ಲು, ಅದರಲ್ಲಿ ಅನುಮಾನನೇ ಇಲ್ಲ. ಯಾಕೆ ಸುಳ್ಳು ಹೇಳ್ತಿದೀಯಾ? ನಿಜಾನೇ ಬಾವಾ. ಇಲ್ಲ ಅಮ್ಮ, ನಿಜ ಏನು ಅಂದ್ರೆ ಬಾವಾ, ನನ್ನನ್ನು ಯಾಕೆ ನಂಬ್ತಾ ಇಲ್ಲ? ನೀನ್ ಸ್ವಲ್ಪ ಸೈಲೆಂಟ್ ಆಗಿರು. ಯಾಕೆ ನಂಬೋಕ್ಕಾಗ್ತಿಲ್ಲ ಶ್ರೀಕರ್? ಅವನೇನೋ ಯೋಚನೆ ಮಾಡ್ತಾ ಇದ್ದಾನೆ, ಅವನೇನು ಕೇಳ್ಬೇಡ, ಬಿಟ್ಬಿಡು. ನಿಹಾರಿಕಾ ಮಾಡಿರೋ ಕೆಲ್ಸಕ್ಕೆ ಎಲ್ರೂ ಖುಷಿ ಪಡಿ. ಅಮ್ಮ ನಿಹಾರಿಕಾ, ನೀನ್ ಯಾವಾಗ್ಲೂ ಹೀಗೆ ಹೆಸರು ತಗೊಳ್ತಾ ಇರ್ಬೇಕು. ಸರಿ ಅತ್ತೆ, ನಿಮ್ಮಂಥ ಜಾತಕದಿಂದ ನಾನು ಈ ಮನೆಗೆ ಕಾಲಿಟ್ಟಿದ್ದೆ ನಿಮ್ಮ ಹೆಸರನ್ನ, ಈ ಮನೆ ಗೌರವನ, ವಂಶದ ಕೀರ್ತಿನ ಉಳಿಸೋದಕ್ಕೆ. ಅದನ್ನ ನಾನು ಯಾವತ್ತಿಗೂ ಮರೆಯಲ್ಲ ಅತ್ತೆ. ಸರಿ, ಇನ್ನೆಲ್ಲರೂ ಹೋಗಿ. ಬಾವಾ, ನಾನೇನ್ ಹೇಳ ಹಲೋ. ದುಡ್ಡು ಕೊಟ್ಟಿದ್ದು ನಾನಲ್ಲದೆ ಇದ್ರೂ ದುಡ್ಡಿನ ವಿಷಯದಲ್ಲಿ ನಾನು ತುಂಬ ಕೆಟ್ಟದಾಗಿ ವರ್ತಿಸಿದ್ರು ನನ್ನ ಹೆಸರು ಹೇಗೆ ಬಂತು ಅಂತ ನೀನು ನಿನ್ನ ಗ್ಯಾಂಗು ತಲೆ ಚಚ್ಕೊಂತಿದ್ದೀರಾ ಅಲ್ವಾ? ಆ ದುಡ್ಡು ಕೊಟ್ಟಿದ್ದು ನಾನೇ. ನನ್ನ ಗಂಡನ ಹತ್ರ ಹೋಗಿ ನನ್ನ ನೋವನ್ನ ಹೇಳ್ಕೊಂಡಿದ್ದಕ್ಕೆ 1 ಕ್ಷಣನೂ ಯೋಚನೆ ಮಾಡದೆ ದುಡ್ಡು ಕೊಟ್ರು. ಅದನ್ನೇ ಅವ್ರಿಗೆ ಹೋಗಿ ಕೊಟ್ಟೆ. ನನ್ನ ಗಂಡ ಒಳ್ಳೆ ವಿಷಯದಲ್ಲಿ ಭಾಗನ ಹಂಚ್ಕೊತಾರೆ, ನಿನ್ನ ಗಂಡ ಕೆಟ್ಟದ್ರಲ್ಲಿ ಭಾಗ ಹಂಚ್ಕೊತಾರೆ. ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಅದ್ ಸರಿ, ಇತ್ತೀಚೆಗೆ ನೀನೇನು ರಿವರ್ಸ್ ದಾರಿನಲ್ಲಿ ಬರ್ತಾ ಇದೆಯಲ್ಲ? ಒಂದು ಟೈಮಲ್ಲಿ ನಾನು ಯಾವಾಗ ಸಿಕ್ಕಾಕೋತೀನೋ ಅಂತ ಕಾವಲ್ ಕಾಯ್ತಾ ಕೂತಿರ್ತಿದ್ದೆ. ಇವಾಗ ನೋಡಿದ್ರೆ ನಾನು ಸಿಕ್ಕಾಕೋತಾ ಇದ್ರು ನನಗೆ ಸಪೋರ್ಟ್ ಮಾಡ್ತಾ ಸುಮ್ಮನೆ ಬಿಡ್ತಾ ಇದೆಯಾ? ಕೇವಲ ಅತ್ತೆ ಪ್ರಾಣಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದೆಯಾ, ಅಥವಾ ಅದರಲ್ಲಿ ನನಗೆ ಗೊತ್ತಿಲ್ಲದೆ ಇರೋಂಥ ರಹಸ್ಯಗಳನ್ನೇನಾದ್ರೂ ಇಟ್ಕೊಂಡಿದ್ಯಾ? ಇನ್ನೇನಿರತ್ತೆ ಅಂತ ನೀನು ಅನ್ಕೋತಿದ್ಯಾ? ಏನೋ ಯಾರು ಗೊತ್ತು.
ಮನ್ಸಲ್ಲಿ ಒಂದು ಹೊರಗಡೆ ಒಂದು ಇರಲ್ಲ ನಿಹಾರಿಕಾ. ನಮ್ದೆಲ್ಲ ಓಪನ್ ಮೈಂಡೆ, ವೈಟ್ ಪೇಪರ್ ಹಾಗೆ ತುಂಬಾ ಕ್ಲಿಯರ್ ಆಗಿರ್ತೀನಿ. ನಿನ್ನ ಹಾಗೆ ತಲೆ ತುಂಬಾ ಪಿತುರಿ ಕುತಂತ್ರಗಳಿಂದ ತುಂಬಿಸ್ಕೊಳ್ಳಲ್ಲ. ದುಡ್ಡು ಸಹಾಯ ಮಾಡಿದ್ದು ನೀನೇ ಅಂತ ಗೊತ್ತಾದ ತಕ್ಷಣ ಅತ್ತೆ ಅದೆಷ್ಟು ಆನಂದ ಪಟ್ಟು ನಿನ್ನ ಎಲ್ರ ಮುಂದೆ ಹೊಗಳಿದ್ರು ನೋಡಿದ್ಯಾ? ದೊಡ್ಡವ್ರ ಕಣ್ಣಲ್ಲಿ ಆ ಆನಂದ ನೋಡ್ತಾ ಬದುಕ್ಬೋದು ಗೊತ್ತಾ? ಅಂತ ತೃಪ್ತಿನ ನಾವು ನಮ್ಮವ್ರಿಗೆ ಕೊಡೋಕಾದ್ರೆ ಅದಕ್ಕಿಂತ ಧನ ಏನಿರತ್ತೆ ಹೇಳು? ಯಾಕೆ ಅನವಶ್ಯಕವಾಗಿ ದುಡ್ಡು, ಅಂತಸ್ತು, ಅಧಿಕಾರ, ಯಜಮಾನಿಕೆ ಅಂತ ಅದರ ಹಿಂದೆ ಬೀಳ್ತಿದ್ಯಾ? ನಿನ್ ಹಾಗೆ ಅತ್ತೆ ಅವತ್ತು ಸಿಂಹಾಸನಕ್ಕೋಸ್ಕರ ಆಸೆ ಪಟ್ಟಿದ್ರೆ ಇವತ್ತು ಜನರ ಮನ್ಸಲ್ಲಿ ಇರ್ತಾ ಇದ್ರಾ? ಅತ್ತೆ ಒಳ್ಳೆತನನೇ ಅವರನ್ನ ದೇವತೆ ಮಾಡಿದೆ. ಅತ್ತೆಗೆ ದೇವಸ್ಥಾನ ಕಟ್ಟೋದೊಂದೇ ಬಾಕಿ, ಮಿಕ್ಕಿದೆಲ್ಲ ನಡೆದಿದೆ. ಒಬ್ಬೊಬ್ರಿಗೂ ಒಂದೊಂದ್ ಥರ ಆಸೆ, ಗುರಿ, ಲಕ್ಷ್ಯ ಎಲ್ಲ ಇರುತ್ತೆ ಅವನಿ. ಎಲ್ಲರೂ ಒಂದೇ ಥರ ಇರಬೇಕು ಅಂದ್ರೆ ಹೇಗಾಗತ್ತೆ ಹೇಳು? ಒಂದ್ಸಲ ಬದ್ಲಾಗ್ ನೋಡು, ಆ ಬದಲಾವಣೆ ಎಷ್ಟು ಚೆನ್ನಾಗಿರತ್ತೆ ಅಂತ ಆಮೇಲೆ ನೀನೇ ನನ್ನ ಹತ್ರ ಬಂದು ಹೇಳ್ತೀಯ. ಅದನ್ನೇ ಹೇಳ್ತಾ ಇರೋದು ಅವನಿ. ನಿನ್ ಹಾಗೆ ನಾನ್ ಬದ್ಲಾಗಕ್ಕಾಗಲ್ಲ, ನನ್ ಹಾಗೆ ನೀನ್ ಬದ್ಲಾಗಕ್ಕಾಗಲ್ಲ. ಬೇಕು ಅಂದ್ರೆ ಪ್ರಯತ್ನ ಮಾಡಿ ನೋಡು, ನೀನು ನನ್ನ ಹಾಗೆ ಬದ್ಲಾಗಕ್ಕಾಗತ್ತೇನೋ. ನಿನ್ ಹಾಗೆ ನಾನ್ ಬದ್ಲಾಗಕ್ಕಾಗಲ್ವೇನೋ, ಆದ್ರೆ ನನ್ನ ಹಾಗೆ ನೀನ್ ಬದ್ಲಾಗ್ಬೋದು. ನನ್ನ ಹತ್ರದಿಂದ ನೀನು ತುಂಬಾ ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಯಾ. ಅದಾಗಲ್ಲ, ನಾನಿಷ್ಟೇ ಇದೇ ರೀತಿ ಇರೋದು. ನಾನು ನಂದು ಅನ್ನೋ ಅಹಮ್ಮೆ ಮನುಷ್ಯಂಗೆ ಮೊದಲನೇ ಶತ್ರು ನಿಹಾರಿಕಾ. ಅಂದ್ರೆ ನಮ್ಮ ಶತ್ರುನ ನಮ್ಮಲ್ಲೇ ಇಟ್ಕೊಂಡು ನಾವು ಬದುಕ್ತಿರೋ ಹಾಗೆ. ನಿಹಾರಿಕಾ, ನಾನು ಹೇಳೋದನ್ನ ಚೆನ್ನಾಗಿ ನೆನ್ಪಿಟ್ಕೋ. ಒಳ್ಳೆತನದ ಮುಂದೆ ಬಂಗಾರ, ಮಾಣಿಕ್ಯ, ವಜ್ರಗಳು ಇದ್ಯಾವುದು ಕೆಲ್ಸಕ್ಕೆ ಬರಲ್ಲ. ಮನುಷ್ಯ ಸತ್ತೋದ್ರೂ ಬದುಕೋದ್ ಮಾತ್ರ ಒಳ್ಳೆತನ ಒಂದೇ. ಅದಕ್ಕೆ ಹೇಳ್ತಾರೆ, ಕೆಲವರು ಬದುಕಿದ್ದು ಸತ್ತೋಗ್ತಾರೆ, ಇನ್ ಕೆಲವರು ಸತ್ತೋಗಿ ಬದುಕಿರ್ತಾರೆ ಅಂತ. ಯಾಕೆ ತಾಯಿ ನನಗೆ ವೇದಾಂತಗಳೆಲ್ಲ? ಓದಕ್ಕೆ ಚೂರು ಇಂಟ್ರೆಸ್ಟ್ ಇಲ್ದೇ ಇರೋ ವಿದ್ಯಾರ್ಥಿ ಸ್ಟ್ರಿಕ್ಟ್ ಟೀಚರ್ ಕೈಯಲ್ಲಿ ಸಿಕ್ಕಾಕೊಂಡಂಗೆ ನನ್ನ ಪರಿಸ್ಥಿತಿ ಕೂಡ ಆಗೋಗಿದೆ ನೋಡು. ಅವಶ್ಯಕತೆನ ನಂಗಿದೆಲ್ಲ? ಹೋಗಲ್ಲ, ನಿನ್ ತಲೆಗೆ ಈ ಮಾತೆಲ್ಲ ಹೋಗಲ್ಲ. ಇವತ್ತು ನಮ್ಮ ಕುಟುಂಬದಿಂದ 2 ಲಕ್ಷ ಸಹಾಯ ಪಡ್ಕೊಂಡಿರೋ ಆ ವ್ಯಕ್ತಿ ಹಳ್ಳಿಗೆ ಹೋಗಿ ವೇದವತಿಯವರ 2ನೇ ಸೊಸೆ ಸಹಾಯ ಮಾಡಿದ್ರು ಅಂತ ನಿನ್ ಬಗ್ಗೆ ಎಲ್ಲರ ಹತ್ರ ದೊಡ್ಡದಾಗಿ ಹೇಳ್ಕೋತಾರೆ. ಅದೇ ಅಲ್ವಾ ಮನುಷ್ಯಂಗೆ ಬೇಕಾಗಿರೋದು? ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದು, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದು ವಾಪಸ್ ಬರುತ್ತೆ. ಈಗಾದ್ರೂ ನಿನ್ ನಡವಳಿಕೆ ಬದಲಾಯಿಸ್ಕೊ, ಇಲ್ಲ ಅಂದ್ರೆ ಫ್ಯೂಚರಲ್ಲಿ ಈ ಮನೆ ಮೇಲೆ ನಿಂಗೆ ಯಾವುದೇ ಅಧಿಕಾರನೂ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ನೆನ್ಪಿಟ್ಕೋ. ಬರ್ಲಿ, ಮಾಡ್ತೀನಿ. ಖಂಡಿತವಾಗ್ಲೂ ಬೈತಾನೆ. ಭಾವ ಬೈಯೋದಕ್ಕೆ ಮುಂಚೆ ಅವ್ರ ಕೋಪನ ಕಡಿಮೆ ಮಾಡಬೇಕು. ದೂರ ಹೋಗೋ. ಹೀಗ್ ಮಾಡಿದ್ರೆ ನನ್ನ ಕೋಪ ಕಡಿಮೆ ಆಗಿ ನಿನಗೇನು ಅನ್ನಲ್ಲ ಅಂತ ತಾನೆ ನೀನು ಅತಿ ಬುದ್ಧಿವಂತಿಕೆ ತೋರಿಸ್ತಿರೋದು. ಅದಲ್ಲ ಭಾವ. ಬಾಯ್ ಮುಚ್ಚು, ಇನ್ನೇನು ಮಾತಾಡಬೇಡ. ಬದುಕೋಕ್ ಬರಲ್ವಾ ನಿನಗೆ? ಜೀವನ ಪೂರ್ತಿ ಹೀಗೆ ಕಳೀತೀಯಾ? ಅದಲ್ಲ ಭಾವ. ಮಾತಾಡಬೇಡ ಅಂತ ಹೇಳ್ದೆ ತಾನೆ. ನಿಮ್ಮ ಅಕ್ಕ ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರೆ, ಅವನು ಈ ಕಾಲದ ವ್ಯಕ್ತಿ ಅಲ್ಲ, ಈ ದಿನಗಳಲ್ಲಿ ಅಂತವರು ಬದುಕೋದು ಕಷ್ಟ ಅಂತ. ಅದನ್ನೇ ನಿಜ ಮಾಡ್ಬೇಕು ಅನ್ಕೊಂಡಿದ್ಯಾ? ಈಗ ನಾನು ಏನ್ ಮಾಡ್ದೆ ಅಂತ ಅಷ್ಟು ಸೀರಿಯಸ್ ಆಗ್ತಿದ್ಯಾ? ಏನ್ ಮಾಡ್ದೆ ಅಂತ ನಾಚಿಕೆ ಇಲ್ದೆ ಹೇಗೆ ಕೇಳ್ತಿದ್ಯಾ? ದುಡ್ಡು ನಿಹಾರಿಕಾ ಕೊಟ್ಲು ಅಂತ ಯಾಕೆ ಹೇಳ್ದೆ? ನಂಗಿಂತ ಮೊದ್ಲೇ ಕುಮಾರ್ ಅವರು ಹೇಳಿದ್ರಲ್ವಾ ಭಾವ. ಆ ಕುಮಾರ್ ಅವ್ರಿಗೆ ದುಡ್ಡು ಕೊಡ್ಬೇಕಾದ್ರೆ
ನಿಹಾರಿಕಾ ಕೊಡ್ಲಿಲ್ಲ, ನನ್ ಗಂಡನ್ನ ಕೇಳಿ ನಾನೇ ತಗೊಂಡ್ ಬಂದೆ ಅಂತ ಹೇಳಕ್ಕಾಗ್ಲಿಲ್ವಾ? ಹಾಗೆ ಹೇಗೆ ಹೇಳಿ ಬಾವಾ? ಯಾಕೆ ಹೇಳೋಕ್ಕಾಗಲ್ಲ? ಯಾಕೆ ಹೇಳ್ಬಾರ್ದು? ಅಷ್ಟಕ್ಕೂ ಏನ್ ನಿನ್ ಪ್ರಾಬ್ಲಮ್? ಅಂದ್ರೆ ಗಿಂದ್ರೆ ಅಂತ ಕವರ್ ಮಾಡಬೇಡ. ಅಯ್ಯೋ, ಅಲ್ಲ ಅಣ್ಣ ಮತ್ತೆ ನಿಹಾರಿಕಾ ಮಾಡದೇ ಇರೋದಕ್ಕೆ ಹೊಗಳಿಸ್ಕೊಳ್ತಾ ಇದ್ದಾರೆ. ನೀನ್ ಮಾಡಿದ್ನ ಹೇಳ್ಕೊಳ್ಳೋದಕ್ಕೆ ಯಾಕಷ್ಟೊಂದು ಸಂಕೋಚ ಪಡ್ಕೋತಿದೀಯಾ?